Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ನಾವು ಕಂಪ್ಲೀಟ್ಲಿ ಫೋಕಸ್ ಮಾಡೋದು CA and CS ಕೋರ್ಸ್ ಬಗ್ಗೆ ನಾವು ಜಸ್ಟ್ ಒಂದು ಕಂಪ್ಯಾರಿಸನ್ ಮಾಡ್ತಿದ್ದೀವಿ. ಆಲ್ರೆಡಿ ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ CA ಕೋರ್ಸ್ ಅಂಡ್ ವಾಟ್ ಈಸ್ ಕಂಪನಿ ಸೆಕ್ರೆಟರಿ ಕೋರ್ಸ್ ಅಂತ ಹೇಳಿ ನಾವು ವಿಡಿಯೋ ಮಾಡಿದ್ದೀವಿ. ನಮ್ಮ ಚಾನಲ್ ವಿಸಿಟ್ ಮಾಡೋದಾದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಾವು ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ A to Z ಡೀಟೇಲ್ಸ್, ಅದೇ ರೀತಿಯಲ್ಲಿ CA ಕೋರ್ಸ್ ಬಗ್ಗೆ A to Z ಡೀಟೇಲ್ಸ್ ನಾವು ಮಾಡಿದ್ದೀವಿ. ನಿಮಗೆ ಏನು ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಇವತ್ತಿನ ವಿಡಿಯೋ ನಾವು ಫೋಕಸ್ ಮಾಡೋದು ಓನ್ಲಿ ಕಂಪ್ಯಾರಿಸನ್. Okay, so we'll discuss about the comparison. So the first one, it is company secretary course bagi and chartered accountant course bagi. First one, ICSI amba institute idannu guide madudu. Institute of Company Secretaries of India. Illi ICAI. It's all general topics. Idakku 3 level ide. Company secretary 3 level ide. Illi 3 level ide. Okay. 21 months training ಬರುತ್ತೆ, ಇಲ್ಲಿ ನಮಗೆ 2 years training ಬರುತ್ತೆ. It's all mandatory. Okay. ಆದರೆ ನಮ್ಮದು 2 years training ನೀವು CA ಇಂಟರ್ ಆದಮೇಲೆ ಮಾಡ್ತೀರಾ. ಆದರೆ ಇಲ್ಲಿ CS ಇದು 21 months ನಿಮಗೆ ಇಂಟರ್ ಆದಮೇಲೂ ಮಾಡ್ಬೋದು, ಫೈನಲ್ ಆದಮೇಲೂ ಮಾಡ್ಬೋದು. ಓಕೆ, ದಟ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಇನ್ನು ಸಬ್ಜೆಕ್ಟ್ ಇಲ್ಲಿ ನೋಡುವಾಗ ಟೋಟಲ್ ನಮಗೆ 18 ಸಬ್ಜೆಕ್ಟ್ ಬರುತ್ತೆ. 18 ಸಬ್ಜೆಕ್ಟ್ ಅಂತ ಹೇಳಿದರೆ ಫಸ್ಟ್ ಲೆವೆಲ್ಗೆ ನಮಗೆ 4 ಸಬ್ಜೆಕ್ಟ್, ಸೆಕೆಂಡ್ ಲೆವೆಲ್ಗೆ ನಮಗೆ 7 ಸಬ್ಜೆಕ್ಟ್, ಥರ್ಡ್ ಲೆವೆಲ್ಗೆ ನಮಗೆ 7 ಸಬ್ಜೆಕ್ಟ್. ಇದೇ ರೀತಿಯಲ್ಲಿ CAಗೆ ಫಸ್ಟ್ ಲೆವೆಲ್ಗೆ ನಮಗೆ 4 ಸಬ್ಜೆಕ್ಟ್, ಸೆಕೆಂಡ್ ಲೆವೆಲ್ಗೆ ನಮಗೆ 6 ಸಬ್ಜೆಕ್ಟ್ ಆ್ಯಂಡ್ ಥರ್ಡ್ ಲೆವೆಲ್ಗೆ ನಮಗೆ ಎಷ್ಟು ಬರುತ್ತೆ, 6 ಸಬ್ಜೆಕ್ಟ್ಸ್ ನಮಗೆ ಬರುತ್ತೆ. ದಿಸ್ ಈಸ್ ಅ ಒನ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಸ್ಯಾಲರಿ ಅಂತ ಹೇಳೋದು, ದಿಸ್ ಈಸ್ ಜಸ್ಟ್ ಐ ಆಮ್ ಸೇಯಿಂಗ್ ದ ಅಪ್ರಾಕ್ಸಿಮೇಟ್ ಸ್ಯಾಲರಿ ಐ ಆಮ್ ಟೆಲಿಂಗ್. ಇಟ್ ಈಸ್ ನಾರ್ಮಲಿ 8 to 12 lakhs ನಿಮಗೆ ಪರ್ ಆ್ಯನಮ್. ಇದಕ್ಕಿಂತ ಜಾಸ್ತಿ ತೆಗೆಯೋರು ಇದ್ದಾರೆ. ಇಲ್ಲಿ ನೋಡೋದಾದ್ರೆ ನಮಗೆ 12 to 15 lakh ನಮಗೆ ಸ್ಯಾಲರಿ ಬರುತ್ತೆ. ಇದಕ್ಕಿಂತ ಜಾಸ್ತಿನೇ ತೆಗೆಯೋ ಜನರು ತುಂಬಾ ಇದ್ದಾರೆ. ಓಕೆ, ಜಸ್ಟ್ ಐ ಆಮ್ ಕಂಪೇರಿಂಗ್. ನೆಕ್ಸ್ಟ್ ನಾರ್ಮಲಿ ಇನ್ನು ಎಕ್ಸಾಮ್ ಬಗ್ಗೆ ಮಾತಾಡೋದಾದ್ರೆ ಇದರ ಪಾಸಿಂಗ್ ಅಂತ ಹೇಳೋದು ಸ್ವಲ್ಪ CSಗೆ ಕಮ್ಮಿ. ನಾರ್ಮಲಿ ಸಿಂಗಲ್ ಡಿಜಿಟ್ ಬರುತ್ತೆ, ಲೈಕ್ 8%, 9%. ಸೊ ಯು ಕ್ಯಾನ್ ಕನ್ಸಿಡರ್ ಆಸ್ 10%. ಆದರೆ ಇಲ್ಲಿ 15 to 20% ಏನು ಪಾಸಿಂಗ್ ಬರುತ್ತೆ. ಇದೆಲ್ಲ ಲೆವೆಲ್ ಇದು ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಫಸ್ಟ್ ಲೆವೆಲ್ ಇದು CS ಸ್ವಲ್ಪ ಜಾಸ್ತಿ ಇದೆ, 70-75% ಇದೆ. ನಾರ್ಮಲಿ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಲೆವೆಲ್. CAಗಾದರೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಡಿಫಿಕಲ್ಟ್ ಬರುತ್ತೆ. ಆದರೆ CSಗೆ ಫಸ್ಟ್ ಲೆವೆಲ್ ಸ್ವಲ್ಪ ಈಸಿನೇ ಬರುತ್ತೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಎರಡಕ್ಕೂ ಡೈರೆಕ್ಟ್ ಎಂಟ್ರಿ ಇದೆ. ನಮಗೆ CS ಇಂಟರಿಗೂ ಡೈರೆಕ್ಟ್ ಎಂಟ್ರಿ ಇದೆ. ಇಟ್ ಮೀನ್ಸ್ CS ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ, ಅದಕ್ಕೂ ನಮಗೆ ಡೈರೆಕ್ಟ್ ಎಂಟ್ರಿ ಇದೆ. ಅದು ಡಿಗ್ರಿ ಆದಮೇಲೆ ಡೈರೆಕ್ಟ್ ಎಂಟ್ರಿ ಮಾಡ್ಬೋದು. ಅದೇ ರೀತಿಯಲ್ಲಿ ನಮಗೆ CA ಇಂಟರಿಗೂ ನಮಗೆ ಡೈರೆಕ್ಟ್ ಎಂಟ್ರಿ ಇದೆ. ಅದು ನಾನ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆದರೂ ನಮಗೆ ಡೈರೆಕ್ಟ್ ಎಂಟ್ರಿ ಪಾಸಿಬಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಡಿಮಾಂಡ್ ಬಗ್ಗೆ ಹೇಳೋದಾದರೆ ಎರಡು ಕೋರ್ಸಿಗೂ ಅದರದೇ ಆದ ಡಿಮಾಂಡ್ ಇದೆ. ಯಾಕಂತ ಹೇಳಿದ್ರೆ ನಮಗೆ CS ಅಂತ ಹೇಳೋದು ಪ್ಯೂರ್ಲಿ ಥಿಯರಿ ಪೇಪರ್ಸ್ ಬರುತ್ತೆ. ಇಟ್ ಮೀನ್ಸ್ ಲೋ ಫೀಲ್ಡ್ ಬರುತ್ತೆ. ಸೊ ನಮ್ಮದು ಪ್ರಾಕ್ಟೀಸು ಯಾವ ಥರ ಬರುತ್ತೆ, ಲೋ ಪ್ರಾಕ್ಟೀಸ್ ನಮಗೆ ಬರುತ್ತೆ. ಆದರೆ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳೋದು ಇಟ್ ಈಸ್ ಫುಲ್ಲಿ ಪ್ರಾಕ್ಟಿಕಲ್, ಮೀನ್ಸ್ ಅಕೌಂಟಿಂಗ್ ಕಾನ್ಸೆಪ್ಟ್ ಆಗಿ ಬರುತ್ತೆ. ಸೊ ವಿ ಕ್ಯಾನಾಟ್ ಕಂಪೇರ್ ಬೋತ್, ಇದು ಜಾಸ್ತಿ ಇದು ಕಮ್ಮಿ ಆ ಥರ ಹೇಳೋಕ್ಕಾಗಲ್ಲ. ಎರಡು ತಮ್ಮ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಅವರದೇ ಆದ ಜಾಬ್ ಆ್ಯಂಡ್ ದೇರ್ ವರ್ಕ್ ಆ್ಯಂಡ್ ದೇರ್ ಸ್ಯಾಲರಿ ವಿಲ್ ಬಿ ಎಂಟೈರ್ಲಿ ಡಿಫ್ರೆಂಟ್ ಅಂತ ಹೇಳೋದು. ಇನ್ನು ನಾವಿಲ್ಲಿ ಮಾತಾಡಿದ ಈ ಒಂದು 21 months ಟ್ರೈನಿಂಗ್ ಅಲ್ಲಿ ನಿಮಗೆ ಸ್ಟೈಪಂಡ್ ಅಂತ ಹೇಳೋದು ಇಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ, 5 to 10K ಎಲ್ಲ ಬರುತ್ತೆ. ಇದು ಚೇಂಜ್ ಆಗುತ್ತೆ. ಆದರೆ ಇಲ್ಲಿ CSಗೆ ನಾರ್ಮಲಿ 15K ಎಲ್ಲ ಬರುತ್ತೆ ನಿಮಗೆ ಸ್ಟೈಪಂಡ್ ಅಂತ ಹೇಳೋದು. ಸ್ಟೈಪಂಡ್ ಅಂತ ಹೇಳಿದ್ರೆ ನಾವು ಆರ್ಟಿಕಲ್ಶಿಪ್ ಮಾಡುವಾಗ ಮಂತ್ಲಿ ನಮಗೆ ಸಿಗುವ ಅಮೌಂಟ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಸ್ಟೈಪಂಡ್ ಅಂತ ಹೇಳೋದು. ಆ್ಯಂಡ್ ಡ್ಯೂರೇಷನ್, ಇನ್ನು ಡ್ಯೂರೇಷನ್ ಬಗ್ಗೆ ಮಾತಾಡೋದಾದರೆ ನಾರ್ಮಲಿ ಎಕ್ಸಾಮ್ ಡ್ಯೂರೇಷನ್ ನಮಗೆ ಒಂದು ಕಂಪನಿ ಸೆಕ್ರೆಟರಿ ಆಗಲಿಕ್ಕೆ 3 years ನಾವು ಡೆಡಿಕೇಶನ್ ಮಾಡಿದರೆ ಆಗುತ್ತೆ. ಯು ನೋ ದ ಡಿಫಿಕಲ್ಟಿ ಆ್ಯಂಡ್ ಬಟ್ ಯು ಕ್ಯಾನ್ ಜಸ್ಟ್ 3 years ಆಗುತ್ತೆ. ಆದರೆ ಇಲ್ಲಿ 4 to 4.5 years ಹಿಡಿಯುತ್ತೆ. 4 to 4.5 years ನಮಗೆ ಬರುತ್ತೆ CA ಕಂಪ್ಲೀಟ್ ಮಾಡಲಿಕ್ಕೆ. CA ಕಂಪ್ಲೀಟ್ ಮಾಡಿದ್ರು, CS ಕಂಪ್ಲೀಟ್ ಮಾಡಿದ್ರು, ಎರಡು ಪ್ರೊಫೆಷನಲ್ ಕೋರ್ಸ್. ಓಕೆ, ದೇರ್ ಇಸ್ ನೋ ಡಿಫರೆನ್ಸ್ ಇನ್ ದ್ಯಾಟ್. ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ನೋಡುವಾಗ ಎರಡು ಡಿಫಿಕಲ್ಟಿ ಲೆವೆಲ್ ಸೇಮ್ ಬರುತ್ತೆ. CAದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, 3 ಏನು ಬರುತ್ತೆ, ಡಿಫಿಕಲ್ಟ್ ಬರುತ್ತೆ. ಓಕೆ, ಆದರೆ CS ಇದು ಫಸ್ಟ್, ಸೆಕೆಂಡ್, ಥರ್ಡ್ ಲೆವೆಲ್ ಮಾಡುವಾಗ ಫಸ್ಟ್ ಲೆವೆಲ್ ಈಸಿ ಬರುತ್ತೆ. ನಾರ್ಮಲಿ 75% ಎಲ್ಲ ಪಾಸಿಂಗ್ ಬರುತ್ತೆ.
ಬಾಕಿ ಎರಡು ಇದು ಸ್ವಲ್ಪ ಲೋ ಬರುತ್ತೆ ನಮಗೆ 10% ಅಲ್ಲ, ಇದು 15% ಎಬೋ ನಾರ್ಮಲಿ ಪಾಸಿಂಗ್ ಪರ್ಸೆಂಟೇಜ್ ಇದೆ. ಓಕೆ, ಇನ್ನು ಸಬ್ಜೆಕ್ಟ್ ನಾವು ನೋಡಿದ್ದೀವಿ. ಇನ್ನು ಸಬ್ಜೆಕ್ಟಲ್ಲಿ ಎಲ್ಲ ಪೇಪರಲ್ಲೂ ಲೋ ಪೇಪರ್ಸ್ ಇದೆ. ಇನ್ನು ಅಕೌಂಟಿಂಗ್ ಪೇಪರ್ಸ್ ಏನು ಸ್ವಲ್ಪ ಜಾಸ್ತಿ ಇರೋದು ನಮ್ಮದು ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸಸಲ್ಲಿ. ಆದರೆ ಕಂಪನಿ ಸೆಕ್ರೆಟರಿ ಕೋರ್ಸಸ್ ನಮಗೇನು ಜಾಸ್ತಿ ನಮಗೆ ಅಕೌಂಟಿಂಗ್ ಪೇಪರ್ಸ್ ಏನಿಲ್ಲ, ಮೆಜಾರಿಟಿ ಲೋ ಪೇಪರ್ಸ್. ಸೆಕೆಂಡ್ ಲೆವೆಲಲ್ಲಿ ನಮಗೆ ಒಂದು 2 ಪ್ರಾಕ್ಟಿಕಲ್ ಬರುತ್ತೆ. ಅದೇ ರೀತಿಯಲ್ಲಿ ಇಂಟರಿಗೆ CA ಇಂಟರಿಗೆ ನಮಗೆ 2 ಲೋ ಬರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ಅವರು ಕಲಿಯೋದು ನಾವು ಕಲಿತಿದ್ದೀವಿ, ನಾವು ಕಲಿಯೋದನ್ನು ಅವರು ಕಲಿತಿದ್ದೀವಿ. ದೇ ಆರ್ ಸ್ಟಡಿಂಗ್ ಮೋರ್ ಅಬೌಟ್ ದ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ವಾಟ್ ಐ ಆಮ್ ಸೇಯಿಂಗ್ ಈಸ್ ಅಕೌಂಟಿಂಗ್ ಕಾನ್ಸೆಪ್ಟ್, ಕಾಸ್ಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಟ್ಯಾಕ್ಸೇಷನ್ ಅಂಡ್ ಆಲ್. ವಿ ಆರ್ ಆಲ್ಸೋ ಸ್ಟಡಿಂಗ್ ಅಬೌಟ್ ದ ಟ್ಯಾಕ್ಸೇಷನ್, ಬಟ್ ಎ ಬಿಟ್. ಒಂದು ಪೇಪರ್ ಮಾತ್ರ ನಾವೇನು ಟ್ಯಾಕ್ಸೇಷನ್ ಬಗ್ಗೆ ಕಲಿತಾ ಇದ್ದೇವೆ. ಸೊ ದಿಸ್ ಈಸ್ ಅಬೌಟ್ ಸಿಂಪಲ್ ಕಂಪ್ಯಾರಿಸನ್ ಬಿಟ್ವೀನ್ CA ಕೋರ್ಸ್ ಆ್ಯಂಡ್ CS ಕೋರ್ಸ್. ನಿಮಗೆ ಏನಾದರೂ ಡೌಟ್ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು 2 ಕೋರ್ಸ್ ಮಾಡೋರಾಗಿರ್ಬೋದು, ಅಥವಾ ನೀವು 1 ಕೋರ್ಸ್ ಮಾಡೋರಾಗಿರ್ಬೋದು, ಅಥವಾ ನೀವು ಮಾಡಲಿಕ್ಕೆ ಪ್ಲಾನ್ ಮಾಡೋರಾಗಿರ್ಬೋದು, ಏನೇ ಇರಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಬೇರೆ ಯಾವುದಾದ್ರೂ ಕಂಪ್ಯಾರಿಸನ್ ಮಾಡಬೇಕಿದ್ರೆ CA + CMA ಆ್ಯಂಡ್ CS + CMA ಕಂಪ್ಯಾರಿಸನ್ ಮಾಡಬೇಕಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಅನುಸಾರವಾಗಿ ನಾವು ವಿಡಿಯೋ ಮಾಡ್ತಿದ್ದೀವಿ. ಈ ವಿಡಿಯೋಸ್ ಎಲ್ಲ ನಾವು ಮಾಡಿದ್ದು ನಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದ ಕಮೆಂಟ್ನ ಪ್ರಕಾರ, ಅದೇ ರೀತಿಯಲ್ಲಿ ಪರ್ಸನಲ್ ಮೆಸೇಜಸ್ ಎಲ್ಲ ನೋಡಿ ನಾವೇನು ಈ ಒಂದು ವಿಡಿಯೋ ಮಾಡ್ತಿದ್ದೀವಿ. ಸೊ ನಿಮಗೆ ವಿಡಿಯೋದಲ್ಲಿ ಜಸ್ಟ್ ಒಂದು ಓವರ್ವ್ಯೂ ಸಿಕ್ತು ಅಂತ ನಾನು ಅನ್ಕೊಳ್ತಿದ್ದೀನಿ. ನಿಮಗೆ ಏನು ಡೌಟ್ ಇದೆ ನಿಮಗೆ ಮೆಸೇಜ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಿಮಗೆ ಮೆಸೇಜ್ ಮಾಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ನೀವು ಲೈಕ್ ಮಾಡಿ. ಕನ್ನಡದಲ್ಲಿ ನಾವು ಇನ್ಫಾರ್ಮೇಷನ್ಸ್ ಕೊಡ್ತಿದ್ದೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದು ಕೋರ್ಸ್ ಮಾಡ್ತಾ ಇದ್ರೆ, ಪ್ಲಾನ್ ಇದ್ದರೆ ದ್ವಿತೀಯ PG ಎಕ್ಸಾಮಿನೇಷನ್ ಬರೆದು ರಿಸಲ್ಟಿಗೆ ವೇಟ್ ಮಾಡೋ ಟೈಮಲ್ಲಿ ನಿಮ್ಗೆ ಏನು ಮಾಡ್ಬೋದು, ಒಂದು ಕನ್ಫರ್ಮೇಷನ್ ನಿಮಗೆ ಮಾಡ್ಬೋದು. ಸೊ ಅವರಿಗೆ ಉಪಕಾರ ಆಗುತ್ತಾ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಅವರಿಗೂ ನೀವು ಶೇರ್ ಮಾಡಿ. ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.